ಇವತ್ತು ಕೊತ್ತಗೆರೆ ಗ್ರಾಮದಲ್ಲಿ ಭಕ್ತಿಯ ಸಂಕೇತವಾಗಿದ್ದಂಥ ಗುಡ್ಡದ ರಂಗನಾಥ ಸ್ವಾಮಿಯ ಬಸವ ವಾಸಿಯಾಗಿ ಶಿವನಲ್ಲಿ ಲಿಂಗೈಕ್ಯವಾದಂಥ 16ನೇ ದಿನದ ಗಣಾರಾಧನಾ ಕಾರ್ಯಕ್ರಮ ಇವತ್ತು ಕೊತ್ತಗೆರೆ ಗ್ರಾಮದಲ್ಲಿ ಈ ಒಂದು ಆಂಜನೇಯ ದೇವಾಲಯದ ಸನ್ನಿಧಿಯಲ್ಲಿ ಆ ಗುಡ್ಡದ ರಂಗನಾಥಿ ಬಸವಣ್ಣನಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರ ಇವತ್ತು ವಿಧಿವಿಧಾನವಾಗಿ ಶಿವೈಕ್ಯ ಗಣಾರಾಧನೆಯನ್ನು ಮಾಡಿ ಆ ಮುಖಾಂತರ ನೂರಾರು ಜನರಿಗೆ ದಾಸೋಹವನ್ನು ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ಈ ಕೊತ್ತಗೆರೆ ಗ್ರಾಮದಲ್ಲಿ ಬೇಗೂರಿಂದ ಬಂದು ಗುಡ್ಡದ ರಂಗನಾಥಿಕ ಸ್ವಾಮಿಗೆ ಅರ್ಪಿಸಿಕೊಂಡು ಈ ಕೊತ್ತಗೆರೆ ಗ್ರಾಮದಲ್ಲಿ ಎಲ್ಲರಿಗೆ ಪ್ರೀತಿ ಪಾತ್ರವಾಗಿದ್ದಂಥ ಎಲ್ಲರಲ್ಲೂ ಭಕ್ತಿಯನ್ನು ಬಿತ್ತುತ್ತಿದ್ದಂಥ ಬಸವ ಅನಿರೀಕ್ಷಿತವಾಗಿ ಅಕಾಲಿಕವಾಗಿ ಅದು ಶಿವನಲ್ಲಿ ಒಡೆಬರೆದು ಒಂದಾಗಿದೆ. ಅಂಥ ಸಂದರ್ಭದಲ್ಲಿ ಅದು ಸದಾಕಾಲ ಈ ಗ್ರಾಮದ ಎಲ್ಲರಲ್ಲೂ ಸಹ ಮನೆ ಮನೆಯಲ್ಲಿ ಭಕ್ತಿಯನ್ನು ಬಿತ್ತುವಂಥ ಕಾರ್ಯದಲ್ಲಿ ನಿರತವಾಗಿರುತ್ತೆ. ಯಾವತ್ತೂ ಜೀವಿ ಅಂದ ಮೇಲೆ ಅದು ಭಗವಂತನಲ್ಲಿ ಸೇರಲೇಬೇಕಾದಂಥ ಅನಿವಾರ್ಯತೆ ಒಂದಲ್ಲ ಒಂದಿನ. ಆದರೆ ಆ ಬಸವಣ್ಣ ಇದ್ದಷ್ಟು ದಿನ ಈ ಗ್ರಾಮದ ಎಲ್ಲರ ಪ್ರೀತಿಯನ್ನು ಗಳಿಸಿತ್ತು, ಎಲ್ಲರಿಗೂ ಪ್ರೀತಿಪಾತ್ರವಾಗಿತ್ತು ಮತ್ತು ಎಲ್ಲರಲ್ಲೂ ಒಂದು ಭಕ್ತಿಯ ಸಂಕೇತವಾಗಿತ್ತಲ್ಲ, ಅದೇ ನಿಜಕ್ಕೂ ಅವಿಸ್ಮರಣೀಯ ಕ್ಷಣ ಅಂತೇಳಿ ಆ ಕ್ಷಣಗಳು ತಮ್ಮೆಲ್ಲರಲ್ಲೂ ಒಂದು ಭಕ್ತಿಯ ಭಾವನೆಯನ್ನು ಬಿತ್ತುವಂಥ ಕಾರ್ಯದಲ್ಲಿ ನಿರತವಾಗಿರಲಿ. ಆ ಬಸವಣ್ಣ ತಮ್ಮೆಲ್ಲರ ಮನದಲ್ಲಿ ಶಾಶ್ವತವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಬಸವಣ್ಣ ಇಲ್ಲಿವರೆಗೂ ಬಸವಣ್ಣ ಆಗಿದ್ದ 3 ವರ್ಷ 11 ತಿಂಗಳು ಈ ಗ್ರಾಮದಲ್ಲಿದ್ದು ಒಳ್ಳೆ ಸಂಪಾದನೆ ಮಾಡಿರೋದು ಇದನ್ನೇ ಬಸವಣ್ಣ ಸಂಪಾದನೆ ಮಾಡಿರೋದು. ಅಂದರೆ ಬಸವಣ್ಣಿಂದ ನಾನು ಕಲ್ತ್ಕೊಂಡಿದ್ದೀನಿ ಏನು ಸಂಪಾದನೆ ಮಾಡಬೇಕು ಅನ್ನೋದನ್ನ. ಸೊ ಈ ಗ್ರಾಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ತಮ್ಮ ತನು ಮನ ಧನ ಎಲ್ಲವನ್ನು ಸಹ ಈ ದಿನದ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಕೊತ್ತಗೆರೆ ಗ್ರಾಮಸ್ಥರಿಗೆ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳಿಗೆ ಆ ಬಸವಣ್ಣ ಇದ್ದವರು ಏನು ಇವತ್ತು ದೇವರಾಗಿದ್ದಾರೆ, ಖಂಡಿತ ಈ ಗ್ರಾಮಕ್ಕೆ ಒಳ್ಳೇದು ಮಾಡಲಿ ಅಂತ ಮೊದಲಿಂದನೂ ಕೇಳ್ತಾ ಇದ್ದೀನಿ, ಇವತ್ತು ಕೇಳ್ಕೊತಾ ಇದ್ದೀನಿ. ಆ ಯಪ್ಪ ದೇವರಾಗಿ ಸಕಲ ಐಶ್ವರ್ಯವನ್ನು ಕೊಟ್ಟು ಈ ಗ್ರಾಮಕ್ಕೆ ಕಾಪಾಡಲಿ ಅಂತ ಕೇಳ್ಕೊತೀನಿ. ಬಸವಣ್ಣ ಅದು ಒಂದು ಸ್ವಲ್ಪ ಕಂಡೀಷನ್ ಆಗಿರ್ತಾ ಇತ್ತು. ಏನು ಅಂತಂದರೆ ಅದಕ್ಕಿಷ್ಟ ಎಂಥ ವಸ್ತುನಾದರೂ ಕೊಡಲಿ ಅದಕ್ಕಿಷ್ಟ ಆದರೆ ಮಾತ್ರ ಮುಟ್ತಾ ಇತ್ತು, ಎಲ್ಲನೂ ತಿಂತಾ ಇರಲಿಲ್ಲ. ಅದು ಹಲಸಿನಣ್ಣು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾಯಿತ್ತು, ಮಾವನೇನು ಇಷ್ಟಪಟ್ಟು ತಿಂತಾಯಿತ್ತು. ನಮ್ಮ ಮನೆ ಪಕ್ಕ ಒಬ್ಬರು ಭಾಗ್ಯಮ್ಮ ಅಂತಿದ್ರು, ಅವರು ಪ್ರತಿದಿನವೂ ಅದಕ್ಕೆ ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟು, ಅಕ್ಕಿ ಹಸಿಟ್ಟು ಮೂರನ್ನು ಮಿಕ್ಸ್ ಮಾಡಿ ಮುದ್ದೆ ಉಂಡೆ ಮಾಡಿ ಪ್ರತಿದಿನ ಕೊಡ್ತಾಯಿದ್ರು. ಗಟ್ಟಿಗೆ ಉಂಡೆ ಮಾಡಿಕೊಟ್ರೆ ಮಾತ್ರ ತಿಂತಾಯಿತ್ತದು, ತೆಳ್ಳಗೆ ಮಾಡಿದ್ರೆ ತಿಂತಾರಿಲ್ಲ. ಮಾತ್ರ ಕಂಡೀಷನ್ ತುಂಬ ಚೆನ್ನಾಗಿತ್ತು. ಬೇಗೂರವರು ಒಂದು ಬಸವಣ್ಣ ತೊಗೊಂಬಂದು ಬಿಟ್ಟಿದ್ರು. ಅದು ಒಂದು ವರ್ಷ ಅವ್ರ ಮನೇಲೇ ಇತ್ತಂತೆ. ಇನ್ನೊಂದು ವರ್ಷ ಬಂದಾಗ ನಮ್ಮೂರಿಗೆ ಬಂತು. ಅದೇನಕ್ಕೋ ನಮ್ಮೂರು ಬಂದಮೇಲೆ ಅದು ಬಿಟ್ಟೋಕೆ ಮನಸ್ಸು ಬರಲಿಲ್ಲ. ಅವ್ರು ಎಷ್ಟು ಬಲವಂತ ಮಾಡಿ ಕರ್ಕೊಂಡೋದ್ರೂ ಬರ್ತಿರ್ಲಿಲ್ಲ. ರಂಗಸ್ವಾಮಿ ಬೆಟ್ಟದಲ್ಲಿ ಪೂಜೆ ಮಾಡ್ತೀವಿ ಬಾರಪ್ಪ ನೀನು ಅಂತ ಕರೆದ್ರೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೋ ಅಂದ್ಬಿಟ್ಟು ಆ ಬಸವಣ್ಣ ಅವ್ರ ಊರಿಗೆ ಹೋಗ್ತಾ ಇರಲಿಲ್ಲ. ಅಲ್ಲಿ ಹೋದ್ರೆ ನೀರು ಕುಡಿತಾ ಇರಲಿಲ್ಲ, ಹುಲ್ಲು ತಿಂತಿರ್ಲಿಲ್ವಂತೆ. ತುಂಬ ಖುಷಿ ಆಯಿತು. 14 ದಿವಸ ತಿಥಿ ಆಯಿತು, ಹಾಲು ತುಪ್ಪನೂ ಬಿಟ್ಟಿದ್ದೀವಿ. ಕೊತ್ತಗೆರೆ ಗ್ರಾಮದಲ್ಲಿ ಎಲ್ಲ ಊರಿಗೂ ಎಲ್ಲ ಊಟ ಹಾಕ್ಸ್ತಿದ್ದೀವಿ, ಗ್ರಾಮಸ್ಥರಿಗೆಲ್ಲ ಊಟ ಹಾಕ್ತಿದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಹೌದು ಸರ್, ಸತ್ಯ ಹೇಳ್ತಾ ಇರೋದು. ನಾವು 4 ದಿವಸದಿಂದ ಹೊರಗಡೆ ಹೆಣ್ಣು ಹುಡುಕಿದ್ದೋ, ಎಲ್ಲೂ ಸೆಟ್ ಆಗಿರಲಿಲ್ಲ. ಆಮೇಲೆ ಇದೇವ್ರಿಗೆ ಒಂದು ಹುಡುಗಿ ಇಷ್ಟಪಟ್ಟಿದೆ, ಆ ದೇವ್ರ ಹತ್ರ ಕೇಳ್ಕೊಂಡಿದ್ದು ಅದೇ ಆಯಿತು.